ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ UPSC KPSC ಕನ್ನಡ. ಇವತ್ತಿನ ಟಾಪಿಕ್ಕು ರಾಯಲ್ ಇಂಡಿಯನ್ ನೇವಿ ಮ್ಯೂಟಿನಿ ಆಫ್ 1946. ಈ ಟಾಪಿಕ್ನ ಕವರ್ ಮಾಡೋ ಮುಂಚೆ ಒಂದು ಇಂಪಾರ್ಟೆಂಟ್ ರಿಕ್ವೆಸ್ಟ್, ದಯವಿಟ್ಟು ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ. ಇವತ್ತಿನ ಟಾಪಿಕ್ಕು ಯಾಕೆ ಇಂಪಾರ್ಟೆಂಟು? ಇಟ್ ಕ್ಯಾನ್ ಬಿ taken as one of the most important event for our independence actually. Britishers were not ready to give independence to India lightly. They would have handled Mahatma Gandhi and others easily. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗನ್ನು ಆರಾಮಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು. ಯಾಕೆ ಬ್ರಿಟಿಷರ್ಸ್ ಬಿಟ್ಟು ಹೋದರು ಅಂದರೆ ರಾಯಲ್ ಇಂಡಿಯನ್ ನೇವಿ ಮ್ಯೂಟಿನಿ ಹಾಗೂ INA ಟ್ರಯಲ್ಸ್ ಆಫ್ 1945. ಈ ಎರಡು ಇಂಪಾರ್ಟೆಂಟ್ ಥಿಂಗ್ಸ್ ಬಿಕೇಮ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಆರ್ ವೆರಿ ಇಂಪಾರ್ಟೆಂಟ್ ಮೂಮೆಂಟ್ ಫಾರ್ ಇಂಡಿಯನ್ ಇಂಡಿಪೆಂಡೆನ್ಸ್. ಯಾಕೆ ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. 1915ರಿಂದ 18 ತನಕ ಆದಂಥ ಫಸ್ಟ್ ವರ್ಲ್ಡ್ ವಾರ್ನಲ್ಲೂ ಬ್ರಿಟಿಷರ್ಸ್ ವಿಲ್ಸೆ ನಮಗಾಗಿ ನೀವು ಯುದ್ಧ ಮಾಡಿ, ವಿ ವಿಲ್ ಗಿವ್ ಯು ಇಂಡಿಪೆಂಡೆನ್ಸ್ ಅಂತ. ಆದರೆ ಅದರ ಮೇಲೆ ಏನೂ ಆ್ಯಕ್ಟ್ ಮಾಡಲ್ಲ, ಅದನ್ನು ಆರಾಮಾಗಿ ತಮ್ಮ ಪಿಲ್ಲೋ ಕೆಳಗೆ ಹಾಕ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಮತ್ತು ಇವರು ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆದಾಗ ಮತ್ತೆ ಹೇಳ್ತಾರೆ ನಮ್ಗೆ ಸಪೋರ್ಟ್ ಮಾಡಿ, ವಿ ವಿಲ್ ಹೆಲ್ಪ್ ಯು ಅಂತ. ಆದರೆ ಯಾವುದೇ ರೀತಿಯ ಇಂಡಿಪೆಂಡೆನ್ಸ್ ಕೊಡುವ ಯಾವುದೇ ಲಕ್ಷಣಗಳಿರಲ್ಲ. ಆದರೆ ಏನಾಗುತ್ತೆ, ಇವರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಾಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹ್ಯಾಡ್ ಡನ್ ಹ್ಯಾಡ್ ಆಲ್ಸೋ ಫೇಲ್ಡ್. ಬಟ್ ಇದು ಯಾಕೆ ಇಂಡಿಪೆಂಡೆನ್ಸ್ ಕೊಟ್ಟರು ಅಂದರೆ 3 ರೀಸನ್ಸ್, 3 ಇಂಪಾರ್ಟೆಂಟ್ ರೀಸನ್ಸ್. ಒಂದು, ದ INA ಟ್ರಯಲ್ಸ್ ಎಕ್ಸ್ಪೋಸ್ಡ್ ಬ್ರಿಟಿಷರ್ಸು ಹೇಗೆ ಹಿಪೋಕ್ರೆಸಿ ಮಾಡ್ತಾ ಇದ್ರು. ಸೆಕೆಂಡ್, ಇವ್ರಿಗಾಗಿ ಫೈಟ್ ಮಾಡ್ತಿದ್ದಂಥ ನೇವಿ, ಆರ್ಮಿ ಹಾಗೂ ಏರ್ಫೋರ್ಸ್ ಅದರಲ್ಲಿ ದಂಗೆಗಳು ಸ್ಟಾರ್ಟ್ ಆದವು. ದೇ ಸ್ಟಾರ್ಟೆಡ್ ಫೈಟಿಂಗ್ ಅಗೇನ್ಸ್ಟ್ ದೇರ್ ಆಫೀಸರ್ಸ್. ಆ್ಯಂಡ್ ಥರ್ಡ್ ಬಟ್ ನಾಟ್ ದ ಲೀಸ್ಟ್ ಇಸ್ ದ ಕಮ್ಯುನಲ್ ಟೆನ್ಷನ್ಸ್ ಆ್ಯಂಡ್ ದ ಕಮ್ಯುನಲ್ ದಂಗೆಗಳು. ಇದು 3 ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿತು. ಆಯಿತಾ? ಇದಕ್ಕಾಗಿ ಏನಾಯಿತು, 1918ನಲ್ಲಿ ಇವರು ಫಸ್ಟು ಹೇಳಿದ್ರು ಕೊಡ್ತೀವಿ ಅಂತ, ಆಗಲಿಲ್ಲ. ಬಟ್ 1935-40 ನಿಮ್ಮ ಈ ಯುದ್ಧ ನಡೀತಾ ಇರಬೇಕಾದ್ರೆ ಇಂಡಿಯನ್ಸ್ ಟ್ರಾವೆಲ್ಡ್ ಅಕ್ರಾಸ್ ದ ಗ್ಲೋಬ್. ಇಟಲಿ, ಗ್ರೀಸ್ ಹಾಗೂ ಸುಯೆಸ್ ಕ್ಯಾನಲ್ ಹತ್ರ ಎಲ್ಲ ದೇ ಇಂಪಾರ್ಟೆಂಟ್ಲಿ ಹೆಲ್ಪ್ಡ್ ದ ಅಲೈಡ್ ಫೋರ್ಸಸ್. ಹಾಗಾಗಿರೋದ್ರಿಂದ ಇವರಿಗೆ ಗೊತ್ತಾಯಿತು ಬೇರೆ ಬೇರೆ ಕಂಟ್ರಿಯ ಸೋಲ್ಜರ್ಸ್ಗೆ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ, ಭಾರತೀಯರಿಗೆ ಹೇಗೆ ತಾರತಮ್ಯ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಇಂಡಿಪೆಂಡೆಂಟ್ ಸ್ಟ್ರಗ್ಲಿಂಗ್ ಕಂಟ್ರೀಸಿಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರ ಸೋಲ್ಜರ್ಸನ್ನು ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ, ನಮ್ಮ ಸೋಲ್ಜರ್ಸನ್ನು ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇವ್ರು ನೋಡ್ಕೊಂಡು ಬಂದ ಮೇಲೆ ಇಂಪಾರ್ಟೆಂಟಾಗಿ ಏನಾಗುತ್ತೆ, ಇಂಪಾರ್ಟೆಂಟ್ಲಿ ಇವರಿಗೆ 1945-46ನಲ್ಲಿ ಈ ಬೆಂಗಾಲ್ ಫೆಮೈನ್ ಬಗ್ಗೆ ನೀವು ಕೇಳಿರ್ತೀರ. ವಿ ವಿಲ್ ಸ್ಪೀಕ್ ಅಬೌಟ್ ಇಟ್ ಇನ್ ಎ ಡಿಫ್ರೆಂಟ್ ಕಾಂಟೆಕ್ಸ್ಟ್ ಆನ್ ಎ ಡಿಫ್ರೆಂಟ್ ಟಾಪಿಕ್ ಅದ ಡೇ. ಈ ಬೆಂಗಾಲ್ ಫೆಮೈನ್ ಎಲ್ಲ ಆಗಿ ಇಂಡಿಯನ್ ಆಫೀಸರ್ಸ್ಗೆ ಮತ್ತು ಇಂಡಿಯನ್ ಸೋಲ್ಜರ್ಸಿಗೆ ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಾ ಇರಲ್ಲ, ಪ್ಲಸ್ ಇವರಿಗೆ ಬ್ಯಾರಕ್ಸ್ನಲ್ಲಿ ಒಳ್ಳೆ ಫೆಸಿಲಿಟೀಸ್ ಇರಲ್ಲ. ವೆರಸ್ ದ ಬ್ರಿಟಿಷ್ ಸೋಲ್ಜರ್ಸ್ ಹೂ ಆರ್ ಡೂಯಿಂಗ್ ಅಟ್ ದ ಸೇಮ್ ರ್ಯಾಂಕ್ ಅಥವಾ ಆಫೀಸರ್ಸ್ನಲ್ಲೂ ಸೇಮ್ ರ್ಯಾಂಕ್ನಲ್ಲಿರೋರಿಗೆ ಒಳ್ಳೆ ಫೆಸಿಲಿಟೀಸ್ ಕೊಡ್ತಾಯಿದ್ರು. ದೇರ್ ಪೇ ವಾಸ್ 8 to 10 times ದ ಇಂಡಿಯನ್ ಸೋಲ್ಜರ್ಸ್. ಮತ್ತು ಅವರಿಗೆ ಒಳ್ಳೆ ಫೆಸಿಲಿಟೀಸ್ ಕೊಡ್ತಾಯಿದ್ರು. ಇದನ್ನು ನೋಡಿದಂಥ ಸೋಲ್ಜರ್ಸು ದಂಗೆ ಹೇಳ್ತಾರೆ. ಇದು ಸ್ಟಾರ್ಟ್ ಮಾಡಿದ್ದು ಬಲೈ ಚಂದ್ರ ದತ್ ಅಂತ ಹೇಳಿಬಿಟ್ಟು
18th February 1946ನಲ್ಲಿ. ಆ್ಯಂಡ್ ದಿಸ್ ವಾಸ್ ಅಗೇನ್ಸ್ಟ್ ಆ್ಯಂಡ್ ಕಮಾಂಡಿಂಗ್ ಆಫೀಸರ್ ಆಫ್ ದ ರಾಯಲ್ ಇಂಡಿಯನ್ ನೇವಿ ಆ್ಯಂಡ್ ಹಿಸ್ ನೇಮ್ ಇಸ್ ಜೇಮ್ಸ್ ಆರ್ಥರ್ ಕಿಂಗ್ ಅಂಥೇಳಿ. ಇವರ ವಿರುದ್ಧ ಇವರು ದಂಗೆ ಸ್ಟಾರ್ಟ್ ಮಾಡ್ತಾರೆ. ದಂಗೆ ಸ್ಟಾರ್ಟ್ ಮಾಡಿದಾಗ ನೀವು ನಮಗೆ ಕರೆಕ್ಟಾಗಿರೋ ಫೆಸಿಲಿಟೀಸ್ ಕೊಡ್ತಾ ಇಲ್ಲ, ನೀವು ನಮ್ಮಲ್ಲಿ ತಾರತಮ್ಯ ಮಾಡ್ತಾ ಇದ್ದೀರಾ ಅಂತ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ್ದ ದಿನ ಇಟ್ ವಾಸ್ 18 ಫೆಬ್ರವರಿ ಸ್ಟಾರ್ಟ್ ಆಗುತ್ತೆ. ಸೇಮ್ ಡೇ ಅಕ್ರಾಸ್ ದ ನೇವಲ್ ಡೆಕ್ಸ್ ಆಫ್ ಮುಂಬೈ ಗೊತ್ತಾಗುತ್ತೆ. ದಿಸ್ ವುಡ್ ಸ್ಪ್ರೆಡ್ ಅಕ್ರಾಸ್ ಆಲ್ 60 ships ಇನ್ ಮುಂಬೈ ಡಾಕ್. ಹಾಗೆ ಬೇರೆ ಬೇರೆ ಕಡೆ ಇದು ಇಮ್ಮಿಡಿಯೇಟಾಗಿ ಸ್ಪ್ರೆಡ್ ಆಗುತ್ತೆ. ಇದು ಸ್ಪ್ರೆಡ್ ಆಗೋದು ಹೇಗೆ? BBC, ಆಕಾಶವಾಣಿ ಎಲ್ಲ ಕಡೆ ಇದು ನ್ಯೂಸು ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಎಲ್ಲ ಕಡೆ ಗೊತ್ತಾಗುತ್ತೆ. ಆ್ಯಂಡ್ ಆಲ್ 4 ಇಂಪಾರ್ಟೆಂಟ್ ಪೋರ್ಟ್ಸ್, ಚೆನ್ನೈ, ಕರಾಚಿ, ಮುಂಬೈ ಹಾಗೂ ಕೋಲ್ಕತ್ತಾ, ಈ 4 ಪೋರ್ಟ್ಸ್ನಲ್ಲಿ ದಂಗೆ ಸ್ಟಾರ್ಟ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 3,500 soldiers would directly get involved ಅವ್ರು ದಂಗೆ ಹೇಳ್ತಾರೆ. ಇವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತಾನು ಥಿಂಕ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಬ್ರಿಟಿಷರ್ಸ್ ವುಡ್ ಸೇ ಆನ್ 20th ಟು ಟೇಕ್ ದ ರಾಯಲ್ ಏರ್ಫೋರ್ಸ್ ಟು ಅಟ್ಯಾಕ್ ಆನ್ ದೆಮ್. ಬಟ್ ರಾಯಲ್ ಏರ್ಫೋರ್ಸ್ ಸೋಲ್ಜರ್ಸ್ ಅಗೇನ್ ಮ್ಯೂಟಿನಿ ಅಗೇನ್ಸ್ಟ್ ದೀಸ್ ಪೀಪಲ್, ಒಪ್ಪಲ್ಲ ಈ ಆರ್ಡರ್ಸಿಗೆ. ಆವಾಗ ದೇ ರಿಯಲೈಸ್. ಸೊ ದೇ ಟೇಕ್ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೆಲ್ಪ್ ತಗೊಳುತ್ತೆ ಇವರು, ಮತ್ತು ಮುಸ್ಲಿಂ ಲೀಗ್ ಹೆಲ್ಪ್ ತಗೊಳ್ತಾರೆ, ಸೇಯಿಂಗ್ ದಟ್ ನೀವು ಸರೆಂಡರ್ ಆಗಿ ನಾವು ನಿಮ್ಗೇನೂ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಫೈನಲಿ ದೋ ದ ನೇವಿ ಸೋಲ್ಜರ್ಸ್ ವುಡ್ ನಾಟ್ ಹ್ಯಾವ್ ಸರೆಂಡರ್ಡ್, ಬಟ್ ದೇ ಸೆಡ್ ವಿ ಡು ನಾಟ್ ಸರೆಂಡರ್ ಇನ್ ಫ್ರಂಟ್ ಆಫ್ ದ ಬ್ರಿಟಿಷ್, ಬಟ್ ವಿ ಸರೆಂಡರ್ ಇನ್ ಫ್ರಂಟ್ ಆಫ್ ದ ಪೀಪಲ್ ಆಫ್ ಇಂಡಿಯಾ. ಇವ್ರಿಗೆ ಏನು ಪ್ರಾಮಿಸಸ್ ಸಿಕ್ಕಿರುತ್ತೆ ಅಂದರೆ, ಯು ವಿಲ್ ನಾಟ್ ಬಿ ಪ್ರಾಸಿಕ್ಯೂಟೆಡ್, ನಿಮ್ಗೇನೂ ಮಾಡೋದಿಲ್ಲ, ನಿಮಗೆ ಹಾಗೆ ಬಿಡ್ತೀವಿ ಅಂತ ಹೇಳ್ತಾರೆ. ಓಕೆ, ಇದನ್ನು ಸರ್ದಾರ್ ಪಟೇಲ್ ಥ್ರೂ ಹೇಳ್ಸಿರ್ತಾರೆ. ಸೊ ಇದರ ಲೀಡರ್ ಆಗಿರೋವಂಥ ಮುಕುಂದ್ ಸಿಂಗ್ ಹಾಗೂ MS ಖಾನ್ ಒಪ್ಕೊತಾರೆ. ಓಕೆ, ನಾವು ಒಪ್ಕೊಳ್ಳೋಣ ಅಂತ ಒಪ್ತಾರೆ. ಆದರೆ ಒಪ್ಪಿದ ಮೇಲೆ ಇವರನ್ನು ಕಸ್ಟಡಿಗೆ ತಗೋತಾರೆ. ಅಪ್ರಾಕ್ಸಿಮೇಟ್ಲಿ 400 ಆಫ್ ದೀಸ್ ಸೋಲ್ಜರ್ಸ್ or Navy sailors will be taken into custody and they will be kept in a concentration camp in a jail in Mulund. ಮತ್ತೆ ಇವರಿಗೆ they will be tortured for almost 4 months. ಅದಾದಮೇಲೆ ಮಿಕ್ಕ ಸೋಲ್ಜರ್ಸಿಗೆ ಏನು ಮಾಡ್ತಾರೆ ಅಂದರೆ, ಜೂನ್ 1946ನಲ್ಲಿ 3rd ಕ್ಲಾಸ್ ಒಂದು ಟಿಕೆಟ್, ಅವರವರ ಮನೆಗೆ ಹೋಗಲಿಕ್ಕೆ 3rd ಕ್ಲಾಸ್ ಒಂದು ಟ್ರೈನ್ನಲ್ಲಿ ಟಿಕೆಟ್ ಕೊಡ್ತಾರೆ. ಬಿಟ್ಟರೆ ಅವರಿಗೆ ಯಾವುದೇ ಪೇ ಇರಲ್ಲ, ಹಾಗೂ ಅವರ ನೇವಿ ಯೂನಿಫಾರ್ಮ್ಗೆ ಏನೇನು ಪ್ರಾಬ್ಲಮ್, ಅಪ್ಪಿತಪ್ಪಿ ನೇವಿ ಯೂನಿಫಾರ್ಮ್ಗೆ ಒಂದು ಕಲೆ ಆಗಿದ್ರೂ ಲಾಂಡ್ರಿ ಚಾರ್ಜಸ್ ಅಂತ ಅವ್ರ ಹತ್ರ ಇರೋ ದುಡ್ಡನ್ನು ತಗೊಂಡು ಇವ್ರಿಗೆ ವಾಪಸ್ ಕಳಿಸ್ತಾರೆ. ನಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, who said we will support them, did not come to their aid at any point in time. ಆದರೆ ಮಾತ್ರ this gave a death blow or final nail in the coffin of British Empire. ಏನಕ್ಕೆ? ಅವರ ಬ್ರಿಟಿಷರ್ಸ್ ಮೇನ್ ಪಾಯಿಂಟ್ ಇದ್ದಿದ್ದೆ, they were a very strong naval force, but when your navy itself ದಂಗೆ ಎದ್ದಾಗ ಅಥವಾ ಮ್ಯೂಟಿನಿ ಮಾಡಿದಾಗ ಅವರ ಪವರ್ ಏನೂ ಉಳಿಲಿಲ್ಲ. ದೇ ಕುಡ್ ನಾಟ್ ಫೇಸ್ ದೆಮ್, ದೇ ಕುಡ್ ನಾಟ್ ಫೇಸ್ ದ ಇಂಡಿಯನ್ ಸೋಲ್ಜರ್ಸ್. ಮತ್ತೆ ಇಂಡಿಯಾದಲ್ಲಿ ಯುದ್ಧ ಮಾಡಲಿಕ್ಕೆ ಅವರ ಹತ್ರ ಪವರ್ ಇರಲಿಲ್ಲ. ಇಂಡಿಯನ್ ಸೋಲ್ಜರ್ಸ್ ವೇರ್ ಅವೇರ್ ಆಫ್ ದ ಮಿಸ್ಟ್ರೀಟ್ಮೆಂಟ್ಸ್, ಸೊ ಇಂಡಿಯನ್ ಸೋಲ್ಜರ್ಸ್ ವುಡ್ ನಾಟ್ ಸಪೋರ್ಟ್ ದೆಮ್. ಹಾಗೂ ಕಮ್ಯುನಲ್ ದಂಗೆಗಳು ಸ್ಟಾರ್ಟ್ ಆಗಿದ್ವು. ಇದೆಲ್ಲದನ್ನು ಕನ್ಸಿಡರ್ ಮಾಡಿಕೊಂಡು ಬ್ರಿಟಿಷರ್ಸ್ ಗೇವ್ ಅಸ್ ಇಂಡಿಪೆಂಡೆನ್ಸ್.
ಬಿಫೋರ್ ದೇ ಫೆಲ್ ಆನ್ ದೇರ್ ಫೇಸ್ ಸ್ಟ್ರೈಟ್ ಅಪ್ ದೇ ಹ್ಯಾಡ್ ಟು ಗಿವ್ ಅಸ್ ಇಂಡಿಪೆಂಡೆನ್ಸ್. ಅದಕ್ಕಾಗಿ 1945 ಹೇಗೆ ಮೊನ್ನೆ ಅಫ್ಘಾನಿಸ್ತಾನಿಂದ ಬೇಗ ಓಡೋದ್ರು, ಅದೇ ರೀತಿಯಲ್ಲಿ ಹೇಗೆ ಬೇಕೋ ಹಾಗೆ ಪಾರ್ಟಿಷನ್ ಮಾಡಿ ಬೇಗ ಬ್ರಿಟಿಷರ್ಸು ಭಾರತವನ್ನು ಬಿಟ್ಟು ತೊಲಗಿದರು. ಆದರೆ ದ ಡ್ಯೂ ಕ್ರೆಡಿಟ್ಸ್ ವಿಚ್ ವರ್ ಸಪೋಸ್ ಟು ಬಿ ಗಿವನ್ ಫಾರ್ 1946 ಸೋಲ್ಜರ್ಸ್ ವಾಸ್ ನೆವರ್ ಗಿವನ್ ಟು ದೆಮ್. ಇದು ನಮ್ಮ ಭಾರತದಲ್ಲಿ ಹೇಳ್ತಾರಲ್ಲ, ಏನು ಹೇಳಿ, ಮಾಡೋನು ಯಾರೋ ಮತ್ತು ತಿನ್ನೋದು ಯಾರೋ. ಹಾಗೆ ಕಷ್ಟಪಟ್ಟಿದ್ದು ಈ ನೇವಿ ಸೋಲ್ಜರ್ಸ್, ಬಟ್ ದ ಫ್ರೂಟ್ಸ್ ವೇರ್ ರೀಪ್ಡ್ ಆ್ಯಂಡ್ ಆಲ್ವೇಸ್ ಟೋಲ್ಡ್ ಟು ಅಸ್ ದಟ್ ಇಟ್ ವಾಸ್ ಡನ್ ಬೈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಥ್ಯಾಂಕ್ ಯು. ಇವತ್ತಿನ ಟಾಪಿಕ್ ಇಷ್ಟೇ.